ಕೀರ್ತಿ, ನೀನು ಕೂಡ ನಮ್ಮ ಮನೆಯೊಳೆಮ್ಮ. ಹೇಗೂ ನಾನು ವಿವೇಕ್ ಇಲ್ಲೇ ಉಳ್ಕೋತೀವಿ. ಕೇಟ್ರಿಂಗ್ ಅವ್ರು ಬರ್ತೀನಿ ಅಂತ ಹೇಳಿದ್ದಾರೆ, ನೀವು ಹೊರಡಿ. ಬಾಬಾ, ನೀವೇನು ಯೋಚನೆ ಮಾಡಬೇಡಿ. ಯು ಫ್ಯೂ ಪೀಪಲ್ ಡೋಂಟ್ ಮೈಂಡ್. ನನ್ನ ಹತ್ರ ಒಂದು ಒಳ್ಳೆ ಐಡಿಯಾ ಇದೆ. ದುಡ್ಡೆಲ್ಲ ನನಗೆ ಕೊಟ್ಬಿಡಿ, ಪರ್ಚೇಸ್ ಎಲ್ಲ ನಾನೇ ನೋಡ್ಕೋತೀನಿ. ಹಾಗೇನಾದ್ರೂ ಆಗೋದಾದ್ರೆ ಈ ಮದ್ವೆನ ಕ್ಯಾನ್ಸಲ್ ಮಾಡ್ಬಿಡಿ. ಗಂಡನ ಮೇಲೆ ಅಷ್ಟು ನಂಬಿಕೆ ಇಲ್ವಾ ನಿನ್ಗೆ? ಅಲ್ವೇ, ಅರ್ಧಂಗಿಯಾಗಿ 50% ಆದ್ರೂ ನನಗೆ ಸಪೋರ್ಟ್ ಮಾಡಿ. ಎಲ್ಲಿ 50% ಮೈನಸ್ ಆಗುತ್ತೋ ಅನ್ನೋ ಭಯ. ಬಾಬಾ, ನಿಮ್ಮ ಮಗಳ ಮದುವೆ ಮೆನು ಡಿಸೈಡ್ ಆಗೋದೇ ಇವತ್ತು. ಅಂಥದ್ರಲ್ಲಿ ನೀವು ಹೋದ್ರೆ ಹೇಗೆ? ಅಯ್ಯೋ, ನನ್ನ ಮಗಳ ಮದುವೆ ಜವಳಿ ಪರ್ಚೇಸ್ಗೆ ನಾನು ಹೋಗ್ಲೇಬೇಕು. ನಾನು ನಿಮ್ ಜೊತೆಲಿ ಬರ್ತೀನಿ. ನಡೀರಿ ನಡೀರಿ. ನಾನ್ ಬರಲ್ಲ, ನೀವ್ಗಳು ಹೋಗ್ ಬನ್ನಿ. ಬರಲ್ಲ ಅನ್ನೋ ಮಾತೇ ಇಲ್ಲ, ನೀನು ಬರ್ತಿದ್ಯಾ ಅಷ್ಟೇ. ಹಾಗಲ್ಲ, ಅದು ನಾನ್ ನೋಡು ಕೀರ್ತಿ ಅಕ್ಕ, ನೀನ್ ನನ್ ಫ್ರೆಂಡು. ಮದ್ವೆ ಫಂಕ್ಷನ್ ಎಲ್ಲ ಮುಗಿಯೋವರೆಗೂ ನೀನ್ ನನ್ ಜೊತೆಲೇ ಇರ್ಬೇಕು. ನೋಡು ವಸುದ, ನಾನ್ ಖಂಡಿತ ಇರ್ತೀನಿ, ಆದ್ರೆ ಇವತ್ತೊಂದಿನ ಬೇಡ. ಇವತ್ ನೀವು ಹೋಗ್ ಬನ್ನಿ. ರಾಘವ, ನೀನಾದ್ರೂ ಹೇಳು. ಹೌದು ಕಣ, ಮದ್ವೆನೇ ಹೇಳಿದ್ರೆ ಕೇಳಿಲ್ಲ. ಅಟ್ಲೀಸ್ಟ್ ಮದ್ವೆ ಕಂಡು ನೀನು ಹೇಳಿದ್ರೆ ಕೇಳ್ಬೋದು. ಹೇಳಪ್ಪ. ಯಾಕೋ ಮದ್ವೆಗಳು ಕೋಪಿಸ್ಕೊಂಡು ಹೋಗ್ತಾ ಇದ್ದಾನೆ. ಅವ್ರು ಕೋಪ ಮಾಡ್ಕೋಬಾರ್ದು. ಅಲ್ಲ, ಕ್ರೆಡಿಟ್ ಕಾರ್ಡ್ನ ಇಲ್ಲೇ ಬಿಟ್ಟು ಹೋಗ್ತಾ ಇದ್ದೀರಾ? ಅಣ್ಣ, ಕಾರ್ಡ್ ನನ್ಗೆ ಕೊಡಿ, ಚೆನ್ನಾಗಿ ಬುಜ್ಕೊ ಬಂದ್ಬಿಡ್ತೀನಿ. ಅಯ್ಯೋ, ನಾನು ಕಾಸ್ಟ್ಯೂಮ್ ಚೇಂಜ್ ಮಾಡ್ಕೊಂಡ್ ಬಂದ್ಬಿಡ್ತೀನಿ. ಹುಷಾರು ಮನೆ ಕಡೆ. ವಾಟ್ ಎ ಬ್ಯೂಟಿಫುಲ್ ಶೋರೂಮ್. ಏನ್ ಇಷ್ಟೊಂದು ಕತ್ಲೆ? ಲಾಸ್ಟ್ ಟೈಮ್ ಬಂದಾಗ ಸಿಕ್ಕಾಪಟ್ಟೆ ಚಳಿ ಆಗ್ತಿತ್ತು, ಅದಕ್ಕೆ ಈ ಸರಿ ಫುಲ್ಲು ಬಟ್ಟೆ ಹಾಕೊಂಡ್ ಬಂದ್ಬಿಟ್ಟಿದ್ದೀನಿ. ನಮಸ್ಕಾರ ಗುರು. ಏಯ್, ಪರ್ಚೇಸ್ ಆಫೀಸರ್ ನಾನ್ ಮೊದಲು ಎಂಟ್ರಿ ಕೊಡ್ಬೇಕು. ನೀನ್ ಯಾಕೋ ಒಳಗ್ ಬಂದೆ? ಸೈಡ್ಗೆ ನಿಂತ್ಕೋ. ಓಹೋ, ಈ ಕರಿ ಮುತ್ತಿಗೆ ಕರಿ ಕನ್ನಡಕ ಬೇರೆ ಕೈಲಿಟ್ಕೋ. ಹಾಕೊಂಡ್ರೆ ಬನ್ನಿ ಬನ್ನಿ ಬನ್ನಿ, ನಡೀರಿ ನಡೀರಿ, ಬನ್ನಿ ಎಲ್ಲ ಬನ್ನಿ, ನಡೀರಿ 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 ನಡೀರಿ. ನೋಡ್ರಿ, ಅಕ್ಕಪಕ್ಕ ನೋಡ್ಕೊಂಡು ಹೋಗ್ತಾರೆ. ಲೇ ವೈ, ಏನೇ ಇದು? ಸಾಮಾನ್ಯವಾಗಿ ಸೀರೆ ಅಂಗಡಿಗೆ ಬಂದಾಗ ಹೆಣ್ಣು ಜೀವಿಗಳ ಮುಖದಲ್ಲಿ ಸಂತೋಷ ಉಕ್ಕಿ ಉಕ್ಕಿ ಹರಿಯುತ್ತೆ ಅಂತಾರೆ. ನೀನ್ ತುಂಬಾ ಡಲ್ ಆಗಿದ್ಯಲ್ಲ. ಎಲ್ಲ ನಿಮ್ ದಯೆ. ದಯೆ ಏನ್ ಬಂತಪ್ಪ ಮಾರುತಿ, ಎಲ್ಲ ದೇವರಿಚ್ಛೆ. ರಾಘವನಂತ ಅಳಿಯ ಸಿಕ್ತಿರೋದ್ರಿಂದ ಎಲ್ಲ ಸಂತೋಷನೇ ಕಣೋ. ಏನ್ ಮಾಡಕ್ಕಾಗುತ್ತೆ, ಆ ದೇವ್ರು ಕೆಲವ್ರಿಗೆ ಅದೃಷ್ಟನ ಒದ್ದಿ ಕೊಟ್ಬಿಟ್ಟಿರ್ತಾನೆ. ಅದೃಷ್ಟ ಒದ್ಕೊಂಬಂದಾಗ ಸಂತೋಷ ಆಗುತ್ತೆ ವಿನಃ ನೋವಾಗೋದಿಲ್ಲ ಕಣೋ. ಬನ್ನಿ. ಎಲ್ಲಿ? ಓ, ಅಯ್ಯೋ, ನೀವು ಬೇಗ ಬನ್ನಿಪ್ಪ. ಇನ್ನು ನೋಡಕ್ ಎಷ್ಟಿದೆ ನೋಡಿ. ಇಲ್ಲಿ ನೋಡಿ, ಈ ಕಡೆ ನೋಡಿ. ನೋಡಿ, ಯಾವ ಸೀರೆನ ಯಾವ ಸೆಕ್ಷನ್ ಅಲ್ಲಿ ಬೇಕಾದ್ರೂ ಸೆಲೆಕ್ಟ್ ಮಾಡ್ಕೊಳ್ಳಿ. ಪ್ರೈಸ್ ಬಗ್ಗೆ ತಲೆ ಕೆಡ್ಸ್ಕೊಬೇಡಿ. ಎಷ್ಟಾದ್ರೂ ಪರವಾಗಿಲ್ಲ, ಎಷ್ಟು ಕಾಸ್ಟ್ಲಿ ಆದ್ರೂ ಪರವಾಗಿಲ್ಲ. ಏನಂತೀರಿ? ಬನ್ನಿ ಬನ್ನಿ, ಕೂತ್ಕೊಳ್ಳಿ. ಸ್ವಂತ ಸಂಪಾದನೆ ಇಲ್ದಿರೋರು ಈ ಡೈಲಾಗ್ ಹೊಡೆಯಕ್ ಸಾಧ್ಯ? ಮಾರ್ತಿ, ಏನು ಅಂದಾಗಾಯ್ತು? ಎಲ್ಲ ನಿಮ್ ದಯೆ ಅಂದೆ. ಬನ್ನಿ ಬನ್ನಿ, ಕೂತ್ಕೊಳ್ಳಿ. ಒಳ್ಳೆ ಸೀರೆ ತೋರಿಸಿ. ಪ್ರೈಸ್ ಮುಖ್ಯ ಅಲ್ಲ, ಆದ್ರೆ ಸೀರೆ ಕ್ವಾಲಿಟಿ ಎಲ್ಲ ನೋ ಕಾಂಪ್ರಮೈಸ್. ಹೊಸ ಡಿಸೈನ್ಸ್ ಬಂದಿದ್ರೆ ತೋರಿಸಿ. ವರ್ಕ್ ಸ್ಯಾರೀಸ್ ಇದ್ರು ತೋರಿಸಿ, ಸಿಲ್ಕ್ ಅಲ್ಲಿ ಇರ್ಲಿ ಅಲ್ಲ. ಉಟ್ಕೊಂಡ್ರೆ ಮದ್ವೆ ಹೆಣ್ತರ ಕಾಣಿಸ್ಬೇಕು, ಆತರ ಸ್ಯಾರೀಸ್ ತೋರಿಸಿ. ಎಲ್ರು ಮದ್ವೆ ಹೆಣ್ತರ ಕಾಣೋದ್ ಬೇಡ, ವಸುದ ಒಬ್ಳು ಮದ್ವೆ ಹೆಣ್ತರ ಕಾಣಿಸಿದ್ರೆ ಸಾಕು. ಅನ್ಪೂರ್ಣಕ್ಕ, ಶಾರದಕ್ಕ, ನೀವೆಲ್ಲ ಸೀರೆಗಳನ್ನ ನೋಡ್ತಾ ಇರಿ. ನಾನು ಸ್ವಲ್ಪ ಮೇಲ್ ಸೆಕ್ಷನ್ ಹೋಗಿ ಬಂದ್ಬಿಡ್ತೀನಿ. ಮೇಲೆ ಇಂಥದ್ದೊಂದು ಅಂಗಡಿ ಇದೆಯಾ ಪಪ್ಪ? ಅಯ್ಯೋ, ನನ್ನ ಬಂಗಾರ, ಎಂಥ ಮುಗ್ದ್ಯಮ್ಮ ನೀನು. ಮೇಲ್ ಅಂದ್ರೆ ಮೇಲ್, ಗಂಡಸು ಅಂತ. ಗಂಡಸ್ರ ಸೆಕ್ಷನ್ ಹೋಗಿ ಬರ್ತೀನಿ ಅಂದೆ. ಅಳಿಯಂದ್ರೆ ಬಟ್ಟೆ ತಗೊಳ್ಳೋದು ಬೇಡವಾ? ಅಳಿಯಂದ್ರೆ ನೀವು ನಡೀರಿ. ಡ್ಯಾಡಿ, ಸೆಲೆಕ್ಟ್ ಮಾಡಕ್ ನಾನು ಬರ್ಲಾ? ಬೇಡಕ್ಕಂದ, ನೀನ್ ಸೀರೆ ಸೆಲೆಕ್ಟ್ ಮಾಡಮ್ಮ, ನಾನು ಹೋಗಿ ಬರ್ತೀನಿ. ನಡೀರಿ ಅಳಿಯಂದ್ರೆ. ದತ್ತಪ್ಪ, ಕೀರ್ತಿನ್ ಕರ್ಕೊಂಡು ಹೋಗಿದ್ದಪ್ಪ. ಸೆಲೆಕ್ಟ್ ಮಾಡಿರೋದು ಹೆಣ್ಣಿನ ಕಣ್ಣಲ್ಲಿ ಹ್ಯಾಕ್ ಕಾಣುತ್ತೆ ಅನ್ನೋದು ತುಂಬಾ ಮುಖ್ಯ ಅಲ್ವಾ? ನಾನು ಹೋಗ್ತಿದ್ದೀನಿ ಅಂತ ಹೇಳದ್ನಲ್ಲಮ್ಮ. ಹೌದೌದು, ಇವ್ರದು ಗಂಡಲ್ಲಿರೋ ಹೆಣ್ಣಿನ ಕಣ್ಣು. ಮಾರುತಿ, ಕೆಲ್ಸದ ಮೇಲೆ ಗಮನ ಇರ್ಲಿ, ಬೇರೆ ಮಾತೆಲ್ಲ ಆಮೇಲೆ. ಕೀಪ್ ಕ್ವೈಟ್. ನೀವು ನಡೀರಿ ಅಳಿಯಂದ್ರೆ.
ಕೀರ್ತಿ ಪಕ್ಕದಲ್ಲಿ ನೀನ್ ಯಾಕಮ್ಮ ಅಷ್ಟು ದೂರ ನಿಂತಿದ್ಯಾ ಬಾಯ್ ಬಾಯ್ಲಿ ಈ ಪಾಪ ನಿಂತೇ ಇದ್ದಾಳೆ, ಗಮನಿಸ್ಲೇ ಇಲ್ಲ. ಕೂತ್ಕೊಮ್ಮ, ಬಾ ಕೂತ್ಕೊ. ನೀನು ಸೀರೆ ಸೆಲೆಕ್ಟ್ ಮಾಡ್ಬೋದು. ಹೇಳು ಯಾವ ಸೀರೆ ಚೆನ್ನಾಗಿದೆ ಅಂತ. ಅಯ್ಯೋ ಪಾಪ, ಕರಳು ಕ್ಯೂಟ್ಸಾಗಿ ಆಗ್ತಿದೆ ಅಲ್ಲ. ಎಲ್ಲ ಸರಿ ಹೋಗಿದ್ರೆ ಸೀರೆನ ನಿನಗಾರಿಸ್ಬೇಕಾಗಿತ್ತು. ನಿನ್ ಪರಿಸ್ಥಿತಿ ನೋಡಿದ್ರೆ ನನಗ್ ಪಾಪ ಅನ್ಸುತ್ತೆ ಕೀರ್ತಿ. ನಿನಗೆಷ್ಟು ನೋವಾಗ್ತಿರುತ್ತೆ ಅಂತ ನನಗ್ ಅರ್ಥ ಆಗತ್ತೆ. ಒಂದು ನೋವು ಒಂದು ಕುಟುಂಬಕ್ಕೆ ಸಂತೋಷ ಕೊಟ್ರೆ ಅದು ಪುಣ್ಯ. ಅದೇ ಒಂದು ಸಂತೋಷ ಇಡೀ ಕುಟುಂಬಕ್ಕೆ ನೋವು ಕೊಡೋ ಪ್ರಯತ್ನ ಪಟ್ರೆ ಅದು ಪಾಪ. ನನ್ನ ಕಡೆಯಿಂದ ಆ ಪಾಪದ ಕೆಲಸ ಆಗ್ತಿಲ್ವಲ್ಲ, ಅದೇ ನನಗೆ ಸಂತೋಷ. ಇವಳು ಸುಮ್ಮನೆ ಮಾತಾಡ್ತಿದ್ದಾಳ ಅಥವಾ ನನಗ್ ಕೌಂಟರ್ ಕೊಡ್ತಾ ಇದ್ದಾಳ? ನಾನ್ ಸಂತೋಷವಾಗಿದ್ಕೊಂಡು ಈ ಕುಟುಂಬಕ್ಕೆ ನೋವು ಕೊಡ್ತಿದ್ದೀನಿ ಅನ್ನೋದು ಇವಳು ಮಾತಿನ ಅರ್ಥನ? ಲೇಡೀಸ್ ಅಂಡ್ ಜೆಂಟಲ್ಮನ್, ಹಿಯರ್ ಐ ಆಮ್ ಪ್ರೆಸೆಂಟಿಂಗ್ ಮೈ ಆಡಿಯನ್ಸ್. ಹೇಗಿದೆ ಸೆಲೆಕ್ಷನ್ ನಂದೆ? ಅಯ್ಯೋ, ನಿಮ್ಗೆ ನಂದೇ ದೃಷ್ಟಿ ಆಗುತ್ತೋ ಏನೋ. ಅಯ್ಯ, ಹೊಲದಲ್ಲಿ ನಿಲ್ಸಿರೋ ಬೆದ್ರು ಬೊಂಬೆ ಇದ್ದಂಗಿದ್ದಾರೆ. ಅಂಗಡಿಯವನೇ ಚೆನ್ನಾಗಿಲ್ಲ ಅಂತಿದ್ರು. ಅಂಗಡಿಯವನಿಗೆ ಟೇಸ್ಟ್ ಇಲ್ಲ ಕಣೋ, ಅಂಗಡಿಯವನಿಗೆ ಕೊಟ್ಟ ಅಭ್ಯಾಸ, ನಮಗೆ ತೊಟ್ಟ ಅಭ್ಯಾಸ. ಹೇಗಿದೆ? ಹೇಗಿದೆ? ಚೆನ್ನಾಗಿದೆ ಅಂತ ಅನ್ಸ್ತಿದೆ ಅಲ್ವಕ್ಕ? ಹಳಿಯನ್ಗೆ ಅಂತ ಮಾವ ಪ್ರೀತಿಯಿಂದ ಸೆಲೆಕ್ಟ್ ಮಾಡಿರೋದು ಚೆನ್ನಾಗೇ ಇದೆ. ಇರೋದನ್ನ ನೇರವಾಗಿ ಹೇಳಿ ಅದಕ್ಕೆ. ನನಗೆ ಯಾಕೋ ಇದು ಚೆನ್ನಾಗಿದೆ ಅಂತ ಅನ್ನಿಸ್ತಾ ಇಲ್ಲ. ವೈ, ನಿನಗೆ ಟೇಸ್ಟ್ ಇಲ್ಲ ಬಿಡೆ, ಸೂಪರ್ ಆಗಿದೆ ಅಲ್ವಾ? ಗಾಯತ್ರಿ, ನಿನ್ಗೆ ಹೇಗೆ ಅನ್ಸುತ್ತಮ್ಮ? ಅದು ನಾನ್ ಹೇಳೋದಕ್ಕಿಂತನೂ ಕೀರ್ತಿ ಹೇಳಿದ್ರೆ ಚೆನ್ನಾಗಿರುತ್ತೆ. ಯಾಕಂದ್ರೆ ನಾವು ಮನೆಯವರು ರಾಘವ ಯಾವ ಡ್ರೆಸ್ ಹಾಕೊಂಡ್ರು ಚೆನ್ನಾಗೇ ಕಾಣ್ತಾನೆ. ಆದ್ರೆ ಕೀರ್ತಿ ಹೊರಗ್ನೋಳು, ಮೂರನೇ ಕಣ್ಣು ಒಂಥರ ಥರ್ಡ್ ಅಂಪೈರ್ ಇದ್ದ ಹಾಗೆ ಸರಿಯಾಗಿ ನೋಡುತ್ತೆ. ಮೂರನೇ ಕಣ್ಣು ಅನ್ನೋದು ಶಿವನಿಗೆ ಮಾತ್ರ ಇರುತ್ತೆ, ಅದು ಕೆಟ್ಟದ್ದನ್ನ ಸುಡುತ್ತೆ. ಹೊರಗ್ನವಳು ಅಂತಲ್ಲ ಅಮ್ಮ, ಕೀರ್ತಿ ಯಾವ್ದು ಚೆನ್ನಾಗಿದೆ ಅಂತ ಕರೆಕ್ಟಾಗಿ ಹೇಳ್ಬಿಡು. ಕೀರ್ತಿ, ಒಳ್ಳೆ ಇನ್ವಿಟೇಷನ್ ಸೆಲೆಕ್ಟ್ ಮಾಡ್ಕೊಟ್ಟಿದ್ ನೀನೇ ಹೇಳು ಹೇಗಿದೆ ಅಂತ. ಅದು ಇವ್ರಿಗೆ ಲೈಟ್ ಕಲರ್ಸ್ ಚೆನ್ನಾಗಿರುತ್ತೆ, ಅದರಲ್ಲೂ ಲೈಟ್ ಗ್ರೇ ತುಂಬಾ ಸೂಟ್ ಆಗುತ್ತೆ ಅಂತ ನನ್ಗನ್ಸುತ್ತೆ. ರಾಘವ್ ಮಾಮಂಗೆ ಆ ಕಲರ್ ಇಷ್ಟ ಆಗಿಲ್ಲ ಅನ್ಸುತ್ತೆ, ಅದಕ್ಕೆ ಕೋಪ ಮಾಡ್ಕೊಂಡು ಹೋಗ್ಬಿಟ್ರು. ದ ಬೆಸ್ಟ್ ಅಂತ ನಾನು ಆರಿಸಿರುವಾಗ ದ ವರ್ಸ್ ಹೇಳೋ ಅಗತ್ಯ ಏನಿತ್ತು? ನಿಮ್ ಹಳಿಯನ್ ಬಟ್ಟೆನ ನೀವು ಸೆಲೆಕ್ಟ್ ಮಾಡಿಪ್ಪ, ನಮ್ಮನ್ನ ಸೇರಿ ಸೆಲೆಕ್ಟ್ ಮಾಡಕ್ ಬಿಟ್ಬಿಡಿ. ವಾವ್, ಸೂಪರ್! ಕೀರ್ತಿ, ಪರವಾಗಿಲ್ಲ, ನಿನ್ ಟೇಸ್ಟ್ ಸೂಪರ್ ಆಗಿದೆ. ಲೇ ವಸುದಾ, ನಿನ್ ಗಂಡ ಯಾವ ಡ್ರೆಸ್ ಚೆನ್ನಾಗಿರ್ತಾನೆ ಅಂತ ಒಂದ್ ಕಲ್ಪನೆ ಇರ್ಬೇಕು. ವಸುದಾ, ನೀನು ಕೀರ್ತಿ ಹತ್ರ ಟ್ರೈನಿಂಗ್ ತಗೋಬೇಕು ಅನ್ಸುತ್ತೆ. ಹೌದೌದು, ರಾಘವನ್ ಟೇಸ್ಟ್ ನ ವಸುದಂಕ್ಕಿಂತ ಕೀರ್ತಿನ ಚೆನ್ನಾಗ್ ಅರ್ಥ ಮಾಡ್ಕೊಂಡಿರೋ ಹಾಗಿದೆ. ನಮ್ಮ ಅಕ್ಕ ಅಲ್ವಾ, ತಂಗಿ ಗಂಡಂಗೆ ಸರಿಯಾಗಿ ಆರಿಸ್ತಾಳೆ.
ಅದೆಲ್ಲ ಬಿಡಿ, ಈಗ ನೀವು ಸೆಲೆಕ್ಷನ್ ಮುಂದುವರಿಸಿ. ನೋಡ್ತಾ ಕೂತ್ರೆ ಆಗಲ್ಲ, ಬೇಗ ಬೇಗ ಮುಗಿಸಿ. ತೋರ್ಸಿಪ್ಪ, ನೀವು ಬೇರೆ ಊಟ ಟೈಮ್ ಆಯ್ತು. ತೋರ್ಸಿ. ಈಗ ಯಾರು ಸೀರೆನ ನೋಡೋದು ಬೇಡ. ಮದ್ವೆ ಹುಡುಗನ್ ಡ್ರೆಸ್ ಅನ್ನ ಕೀರ್ತಿ ಸೆಲೆಕ್ಟ್ ಮಾಡಾಯ್ತಲ್ಲ, ಹಾಗೆ ಮದ್ವೆ ಹುಡುಗಿ ಡ್ರೆಸ್ ಅನ್ನು ಕೀರ್ತಿನೇ ಸೆಲೆಕ್ಟ್ ಮಾಡ್ಲಿ. ಹೌದು ಬೇಡ ಪ್ಲೀಸ್. ನೋಡಮ್ಮ ಕೀರ್ತಿ, ನನ್ ಸೊಸೆಗೆ ಯಾವ ಸೀರೆ ಒಪ್ಕೊಳತ್ತೋ ಆ ಸೀರೆನೇ ಸೆಲೆಕ್ಟ್ ಮಾಡುತ್ತ. ಎಲ್ಲಿ? ಇಲ್ಲಿ ನೋಡಿ ಅದಕ್ಕೆ. ಆಹಾ, ಸೂಪರ್ ಸೆಲೆಕ್ಷನ್. ಪುಟಿ, ನೀನ್ ಈ ಸೀರೆ ಉಟ್ಕೊಂಡ್ರೆ ಹೀಗ್ ಕಾಣ್ತೀಯ. ಕೊಡಿಲಿ ಅವಳಿಗಿಟ್ಟು ನೋಡೋಣ. ತುಂಬಾ ಚೆನ್ನಾಗಿ ಕಾಣ್ತಾ ಇದೆ ಅಲ್ಲ? ಕಾಣಿಸ್ತಾ ಇದ್ದಾಳೆ. ನನ್ ದೃಷ್ಟಿನೇ ತಾಗೋ ಆಗಿದೆ. ನಿಮ್ಮಮ್ಮ ಒಪ್ಪಿಟ್ಲಮ್ಮ? ನಿಮ್ಮ ಅಪ್ಪನ್ ಕೇಳ್ಬಿಡೋಣ. ಹೇಗ್ ಕಾಣ್ತಿದ್ದಾಳೆ? ಏನು ಅಂತ ಹೇಳಕ್ಕ, ಒಳ್ಳೆ ಡಬ್ಬಾ ತರ ಇದೆ. ಮನೇಲಿ ಉಡೋ ಆರ್ಡಿನರಿ ಸೀರೆ ತರ ಇದೆ. ಯಾರ್ಯಾರೋ ಕೆಲ್ಸಕ್ಕೆ ಬಾರ್ದವ್ರು ಹೇಳಿದ್ದೀನಲ್ಲ ಫೈನಲ್ ಮಾಡ್ತಿದ್ರಲ್ಲಕ್ಕ, ಒಳ್ಳೆ ಡಬ್ಬಾ ತರ ಇದೆ. ತೆಗೆದು ಬಿಸಾಕಿ. ಈ ಸೀರೆ ಬಿಸಾಕಿ ಅಕ್ಕ, ನಿಮಗೂ ಟೇಸ್ಟ್ ಇಲ್ವೇ? ಅಯ್ಯೋ, ಅದು ಕೊಡಿಪ್ಪ, ಅದು ಅದು ಕೊಡಿ. ಬಂಗಾರ ನನ್ನ ಮಗಳ ಮೈ ಮೇಲೆ ಹಾಕಿದ್ರೆ ಗೊತ್ತಾಗತ್ತೆ. ನೋಡಿ, ಈ ಬಂಗಾರಕ್ಕೂ ಮ್ಯಾಚಿಂಗು. ಅಯ್ಯೋ ನನ್ ಕಂದ, ಚೆನ್ನಾಗಿಲ್ಲ. ಅಯ್ಯೋ ನಿಮ್ಮಪ್ಪನ ಆಯ್ಕೆ ಯಾವತ್ತೂ ಉತ್ತಮವಾಗೇ ಇರುತ್ತೆ. ಬಾಯಿ ಮುಚ್ಕೊಂಡು ತೆಪ್ಪಿರೋ. ರಾಘವನಂತ ಗಂಡನ್ನ ಆಯ್ಕೆ ಮಾಡ್ರು ನನ್ಗೆ ಒಂದು ರೇಷ್ಮೆ ಸೀರೆ ಸೆಲೆಕ್ಟ್ ಮಾಡ್ಕೊರಲ್ವೇ? ಚೆನ್ನಾಗಿದೆ ಅಕ್ಕ, ಇದು ಪ್ಯಾಕ್ ತಗೊಳ್ಳಿ. ಕುಡಿ ಅಕ್ಕ, ನೀವು ನಾನ್ ಫೈನಲ್ ಮಾಡಿದ್ಮೇಲೆ ಫೈನಲ್, ಬೇರೆ ಯಾರು ಏನು ಮಾತಾಡೋ ಹಾಗಿಲ್ಲ. ಕುಡಿ. ಇದನ್ನ ಪ್ಯಾಕ್ ಮಾಡ್ಬೋದು. ನೀವೇನಂತೀರಿ ಅಳಿ ಅಂದ್ರೆ? ಮೌನಂ ಸಮ್ಮತಿ ಲಕ್ಷಣ. ಅಳಿಯಿದ್ರು ಓಕೆ, ಪ್ಯಾಕೆಟ್. ಆ ಸೀರೆ ಕೊಡಿ. ಕೀರ್ತಿ, ಈ ಸೀರೆನ ನೀನ್ ಇಷ್ಟಪಟ್ಟಿದೀಯಾ? ಈ ಸೀರೆ ನೀನೇ ತಗೋ. ಬೇಡ, ಆಶ್ರಮದಲ್ಲಿ ಇಂಥ ಸೀರೆಗಳನ್ನ ಉಡೋಕ್ಕಾಗಲ್ಲ. ಕೀರ್ತಮ್ಮ ಸೀರೆನ ತುಂಬಾ ಇಷ್ಟಪಟ್ಟಿದ್ರು. ರಾಘಣ್ಣ, ನನ್ನನ್ನೇನೋ ಕರೆದಾಗಿತ್ತು. ಹೌದು. ಯಾಕೆ ಅಂತ ಹೇಳೋದ್ ಬೇಡ. ಪರ್ಚೇಸಿಂಗ್ ಮುಗಿಸಿ ತುಂಬಾ ಸುಸ್ತಾಗಿದೆ. ಫ್ರೆಶ್ ಆಗೋದಕ್ಕೆ ಈ ಮಾರುತಿ ಕೈಯಿಂದನೇ ಒಂದು ಕಾಫಿ ಬೇಕು. ಹೌದು ತಾನೆ? ಜಸ್ಟ್ ಅ ಮಿನಿಟ್. ಅಲ್ಲ, ಇದನ್ನ ತಗೊಂಡೋಗಿ ಕೀರ್ತಿ ಕೊಡ್ಬೇಕು ಅಷ್ಟೇ. ಏನಣ್ಣ ಇದು? ಸೀರೆನಾ? ಅಂಗಡಿಲಿ ಕೀರ್ತಿ ನೋಡಿ ಇಷ್ಟಪಟ್ಟು ಸೀರೆ. ಇದನ್ನ ಯಾಕೆ ತರಕ್ ಹೋದ್ರಿ? ಪ್ರಶ್ನೆ ಮಾಡ್ಬೇಡ ಮಾರುತಿ. ಇದನ್ನ ತಗೊಂಡೋಗಿ ಕೀರ್ತಿ ಕೊಡು. ನಾನ್ ಕೊಟ್ಟೆ ಅಂತ ಹೇಳು. ಏನ್ ಮುಖ ನೋಡ್ತಿದ್ಯಾ? ಹೇಳಿದ್ ಮಾಡು. ಇದು ಅವಳ ಆಸೆ ಪಟ್ಟು ಸೀರೆ. ಆಸೆ ಪಟ್ರು ಅಂತ ತಂದ್ಬಿಡೋದ? ತರ್ತೀನಿ, ಕೊಡ್ತೀನಿ. ಯಾಕೆಂದ್ರೆ ಕೀರ್ತಿ ಆಸೆನೆ ನನ್ನ ಆಸೆ. ಕೀರ್ತಿ ಮನ್ಸು ಏನ್ ಇಷ್ಟಪಡುತ್ತೋ ಅದು ಅವಳಿಗೆ ಸಿಗ್ಬೇಕು. ಅಲ್ಲೇ ಕೊಡ್ಸಿದ್ರೆ ಬೇಡ ಅಂದಿರೋಳು. ಅದಕ್ಕೆ ಇಲ್ಲಿ ಬಂದು ಕೊಡ್ತಿದ್ದೀನಿ. ಇದಕ್ಕೂ ಅವಳಿಗೆ ನಾನ್ ಕೊಡಿಸ್ದೆ ಬೇರೆ ಯಾರು ಕೊಡಿಸ್ಬೇಕು ಹೇಳು? ಈಗಾಗ್ಲೇ ಹೊಸದ ಜೊತೆ ನಿಮ್ ಮದ್ವೆ ಫಿಕ್ಸ್ ಆಗಿದೆ. ನೀವು ಹೀಗೆಲ್ಲ ಮಾಡಿದ್ರೆ ಮನೆಯವ್ರು ತಪ್ಪು ತಿಳ್ಕೊಳಲ್ವಾ? ತಿಳ್ಕೊಳ್ಳಿ ಬಿಡು. ಇಷ್ಟಕ್ಕೂ ನಾನು ಪ್ರೀತಿಸಿದ ಕೀರ್ತಿನ, ಪ್ರೀತಿಸ್ತಿರೋ ಕೀರ್ತಿನ, ಉಸಿರಿರೋ ತನಕ ಪ್ರೀತಿಸೋದು ಕೀರ್ತಿನ.
ನನ್ನ ಪ್ರೀತಿಗೆ ನಾನು ಗಿಫ್ಟ್ ಕೊಡಬಾರ್ದ? ಇದು ರಾಘವ ಕೊಟ್ಟ ಗಿಫ್ಟ್ ಅಂತಾನೆ ಹೇಳ್ಕೊಡು. ಈ ರೀತಿ ನಡ್ಕೊಳ್ಳೋದ್ರಿಂದ ಮನೆ ಹೊಡಿಯಲ್ಲ, ಹೊಡಿಯೋದಕ್ಕೆ ನಾನು ಬಿಡೋದಿಲ್ಲ. ಆದ್ರೆ ಮನ್ಸು ಹೊಡೆದೋಗ್ಬಿಟ್ರೆ ಈ ಮನೆ ನನ್ನ ಪಾಲು ಹೊಡೆದೋಗುತ್ತೆ. ಒಳಗ್ ಬರ್ಬೋದಾ? ಬನ್ನಿ ಅಣ್ಣ, ಇದು ನಿಮ್ಮನೆ. ಹಾ, ನೀವು ಈ ಮನೆಯಲ್ಲಿ ಒಬ್ರಾಗೋ ಎಲ್ಲ ಲಕ್ಷಣಗಳು ಕಾಣ್ತಾ ಇದೆ. ಹಾ, ಅದ್ರ ಮೊದಲನೇ ಲಕ್ಷಣನೇ ಇದು. ತಗೊಳ್ಳಿ. ಏನಿದು? ಸೀರೆ ಅಂಗಡಿಲಿ ನೀವು ಇಷ್ಟಪಟ್ಟಿದ್ದು. ಚೆನ್ನಾಗಿದೆ ಅಂದ ತಕ್ಷಣ ತಂದ್ಕೊಟ್ಬಿಡೋದ? ಅಯ್ಯೋ ರಾಮ, ಈ ಮನೆ ಹೆಂಗಸರ ಹತ್ರ ಏನ್ ಹೇಳಕ್ಕೂ ಭಯ ಆಗುತ್ತೆ. ಈ ರೀತಿ ಹೇಳಿದ್ದನ್ನೆಲ್ಲ ತಂದ್ಕೊಟ್ರೆ ಹೇಗೆ? ಅದು ಅಲ್ಲದೆ ಆಶ್ರಮದಲ್ಲಿ ನಾನು ಈ ರೀತಿ ಸೀರೆ ಉಡಕ್ಕಾಗತ್ತಾ ಹೇಳಿ? ಹೇಳ್ದೆ ತಂದ್ಕೊಡೋ ಅಗತ್ಯ ಏನಿತ್ತು? ತಂದ್ಕೊಟ್ಟಿದ್ದು ಅವರಲ್ಲ, ರಾಘಣ್ಣ. ಇದನ್ನ ತಗೊಂಡು ಹೋಗಿ ವಾಪಸ್ ಕೊಡಿ, ನನಗ್ ಬೇಕಾಗಿಲ್ಲ. ಅಯ್ಯೋ, ಇದನ್ನ ನಾನು ವಾಪಸ್ ತಗೊಂಡೋಗಿ ಕೊಡಕ್ಕಾಗೋದಿಲ್ಲ. ಇದು ರಾಘಣ್ಣ ಕೊಟ್ಟಿರೋ ಗಿಫ್ಟ್ ಅಂತೆ. ನನಗ್ ಬೇಕಾಗಿಲ್ಲ, ತಗೊಂಡು ಹೋಗಿ ವಾಪಸ್ ಕೊಡಿ. ತಂದ್ಕೊಡೋದಷ್ಟೇ ನನ್ನ ಕೆಲಸ, ವಾಪಸ್ ಕೊಡೋ ಧೈರ್ಯ ನನಗಿಲ್ಲ. ದಯವಿಟ್ಟು ನಿಮ್ಮಿಬ್ರು ಮಧ್ಯೆ ನನ್ನನ್ನು ಸಿಕ್ಕಾಕ್ಸ್ಬೇಡಿ. ಈಗ ಅವ್ರು ಎಲ್ಲಿದ್ದಾರೆ? ರೂಮಲ್ಲೇ ಇದ್ದಾರೆ. ಅವ್ರನ್ನ ಒಂಚೂರು ಮಾಡಿ ಮೇಲೆ ಬರಕ್ ಹೇಳ್ತೀರಾ? ಈ ಮನೆ ಎರಡನೇ ಸೊಸೆ ಆಗೋ ಸೌಭಾಗ್ಯ ಯಾರ ಹಣೆಯಲ್ಲಿ ಬರ್ದಿದ್ರು? ಮಾವ, ಇವತ್ತು ಜವಳಿ ಕೊಂಡ್ಕೊಳಕ್ ಹೋದ ಅನುಭವ ಇತ್ತಲ್ಲ, ಅದನ್ನ ಹೇಳೋಕೆ ಒಂದ್ ನಾಲ್ಗೆ ಸಾಲ್ದು. ಹೌದು ಬಾಬಾ, ನೀವ್ ಹೇಳೋದು ನಿಜ. ಈ ಹೆಂಗಸ್ರ ಜೊತೆ ಏನಾದ್ರೂ ಪರ್ಚೇಸಿಂಗ್ ಅಂತ ಹೋಗ್ಬಿಟ್ರೆ ಮಾತಾಡಕ್ಕೆ ನಾಲ್ಗೆ, ಕಳಿಯಕ್ಕೆ ಸಮಯ ಎರಡೂ ಗೊತ್ತಾಗಲ್ಲ. ಹಾಗೇನಿಲ್ಲ, ನಾವು ಬೇಗನೆ ಬಂದ್ವಿ. ಇಷ್ಟಕ್ಕೂ ಲೇಟ್ ಮಾಡಿದ್ರೆ ತಪ್ಪೇನು ಅಂತೀನಿ. ಏನ್ ಮಾವ, ಮದುವೆ ಸಮಾರಂಭ ಅಂದ್ರೆ ಇಂಥ ಸಂಭ್ರಮನೆಲ್ಲ ಮಿಸ್ ಮಾಡ್ಕೋಬಾರ್ದಲ್ವಾ? ಸಂಭ್ರಮನ ಮಿಸ್ ಮಾಡ್ಕೊಳ್ಳೋದು ಆ ಕಡೆ ಇಡು ಅನ್ಪೂರ್ಣ. ಸದ್ಯಕ್ಕೆ ಊಟಕ್ಕೆ ಯಾರು ಮಿಸ್ ಆಗಿದ್ದಾರೆ ಅಂತ ನೋಡು. ಹೌದು ಅಣ್ಣ, ಇತ್ತೀಚೆಗೆ ರಾಘವ ಯಾಕೆ ಊಟದಿಂದ ದೂರ ಇರ್ತಾನೆ ಅನ್ನೋದೇ ಅರ್ಥ ಆಗ್ತಿಲ್ಲ. ಟೆನ್ಷನ್. ನಾನು ನಿನ್ ಮದುವೆ ಆಗುವಾಗ 10 ದಿವಸ ಹಸ್ಕೊಂಡೇ ಇದ್ದೆ, ಗೊತ್ತಾ? ನಿಜ ಬಾವ, ಅದಕ್ಕೆ ನೀವು ಮದುವೆ ಫೋಟೋಗಳಲ್ಲಿ ತುಂಬಾ ಸಣ್ಣಕ್ ಕಾಣಿಸ್ತೀರಾ. ಮದುವೆ ದಿವಸ ಆ ದಿವಸದ ಸೇರಿಸ್ತಿದ್ರಲ್ಲ. ಏ ಸುಮ್ಮನೆ ಇರ. ಥ್ಯಾಂಕ್ಸ್. ಯಾಕೆ? ನಮ್ಮ ಮನೆಗೆ ಬಂದ್ಮೇಲೆ ಫಾರ್ ದ ಫಸ್ಟ್ ಟೈಮ್ ಮುಖಕ್ಕೆ ಮುಖ ಕೊಟ್ಟು ನಿಂತಿದ್ಯಾ. ನಿನ್ ಮುಖನ ಕ್ಲಿಯರ್ ಆಗಿ ನೋಡೋ ಚಾನ್ಸ್ ಕೊಟ್ಟಿದ್ಯಾ. ರಾಘವ್ ಪ್ಲೀಸ್, ಇಂಥ ಮಾತುಗಳು ಬೇಕಾಗಿಲ್ಲ. ಬೇರೆ ಮಾತಾಡಿದ್ರೆ ನೋವಾಗುತ್ತೆ. ಲೈಫಲ್ಲಿ ನೋವಾಗೋ ಮಾತುಗಳನ್ನ ಹತ್ರಕ್ಕೆ ಸೇರಿಸಬಾರ್ದು. ದಯವಿಟ್ಟು ವಿಷಯಕ್ಕೆ ಬರ್ತೀರಾ? ನಾನು ನಿನ್ ವಿಷಯದಲ್ಲೇ ಇರ್ತೀನಿ. ಇದನ್ನೆಲ್ಲ ಊಟ ಆದ್ಮೇಲೂ ಮಾತಾಡಬಹುದು. ಈಗ ಯಾರಾದ್ರೂ ಹೋಗಿ ರಾಘವನ್ ಕರೀರಿ. ಒಂದ್ ನಿಮಿಷ, ಕೀರ್ತಿನೂ ಇಲ್ಲ, ಅವಳು ಊಟಕ್ಕೆ ಬಂದಿಲ್ಲ. ಅದು ಬೇರೆ ಇವತ್ತು ಗುರುವಾರನೂ ಅಲ್ಲ. ತಡೀರಿ, ನಾನೇ ಹೋಗಿ ಕರ್ಕೊಂಡು. ಶಾರದಾ, ನೀ ಬಡಿಸ್ತಾ ಇರು, ನಾ ಹೋಗಿ ಈ ವಿಷಯದ ಬಗ್ಗೆ ನಂಗೆ ತುಂಬಾ ಕ್ಲಾರಿಟಿ ಇದೆ. ನಾನ್ ಮಾತಾಡ್ತಿರೋದು ಈ ಸೀರೆ ವಿಷಯ. ನಾನೇನ್ ಗಿಫ್ಟ್ ಬೇಕು ಅಂತ ಕೇಳಿರ್ಲಿಲ್ಲ ತಾನೇ ನಿಮ್ ಹತ್ರ? ಕೇಳದೆ ಕೊಡಿಸೋದನ್ನ ಗಿಫ್ಟ್ ಅನ್ನೋದು. ನನಗಿದು ಬೇಡ. ಇಷ್ಟಪಟ್ಟಿರೋದನ್ನ ಬೇಡ ಅನ್ಬಾರ್ದು ಕೀರ್ತಿ. ನನಗೇನ್ ಇಷ್ಟನೋ ಅದನ್ನ ನಾನೇ ತಗೊಳ್ತೀನಿ. ಅದಕ್ಕೆ ಇನ್ನೊಬ್ರ ಸಹಾಯ ಬೇಕಾಗಿಲ್ಲ. ನನಗೇನ್ ಇಷ್ಟನೋ ನಾನು ಅದನ್ನ ಕೊಡಿಸ್ತೀನಿ. ಅದಕ್ಕೆ ಇನ್ನೊಬ್ರ ಆಕ್ಷೇಪಣೆ ಬೇಕಾಗಿಲ್ಲ. ನನಗ್ ಸೀರೆ ಕೊಡ್ಸೋದಕ್ಕೆ ನೀವ್ ಯಾರ್ರಿ?